ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಮ್ಮದು ವರ್ಕಿಂಗ್ ವುಮೆನ್ಸ್ದು ಇದೇ ಪ್ರಾಬ್ಲಮ್ ನೋಡಿ. ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿ ಕೂತ್ಕೊಂಡ್ರೆ ಓಕೆ. ಇನ್ ಕೇಸ್ ಏನಾದರೂ ಕೆಲಸನ ಬಿಟ್ಟು ನಾವು ಆಫೀಸ್ ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ರೆ ಅದು ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ ಹೋಲ್ ಡೇ. ಸೊ ನನಗೂ ಇವತ್ತು ಇದೇ ಥರ ಆಗಿದ್ದು. ಏನಪ್ಪ ಅಂದರೆ ನಾನು ಮಾರ್ನಿಂಗು ಸ್ವಲ್ಪ ಇಡ್ಲಿನ ಪ್ರಿಪೇರ್ ಮಾಡಿಕೊಂಡೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನೂ ಪ್ರಿಪೇರ್ ಮಾಡಲಿರಲಿಲ್ಲ. ಹಾಗಾಗಿ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಮಕ್ಕಳೆಲ್ಲ ಪಾಸ್ತಾ ಬಿಡ್ತಾಯಿದ್ರು. ಊರಿಗೆ ಹೋಗಿದ್ವಿ, ಅಲ್ಲಿ ಏನು ಈ ಥರ ಪಾಸ್ತಾ ಆ ಥರ ಏನೂ ತಿನ್ನಲಿಲ್ಲ. ಸೊ ಅವರಿಗೆ ತುಂಬ ಕ್ರೇವಿಂಗ್ಸ್ ಇತ್ತು ಏನಾದರೂ ತಿನ್ನಬೇಕು ಅಂತ. ಹಾಗಾಗಿ ನಾನು ಮತ್ತೆ ಪಾಸ್ತಾನ ಅವ್ರಿಗೆ ಪ್ರಿಪೇರ್ ಮಾಡಿಕೊಟ್ಟೆ. ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅದನ್ನು. ಸೊ ನನಗೋಸ್ಕರ ಅಂತ ಮತ್ತೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡೆ. ಇದು ಮನೇಲಿ ಮಾಡಿರೋ ಶಾವಿಗೆ ಎಲ್ಲ, ಹೊರಗಡೆ ನಾನು ತಂದಿರೋದು ಟಾಟಾ ಪ್ರಾಡಕ್ಟ್ ಅವ್ರದ್ದು ಆಲ್ರೆಡಿ ರೋಸ್ಟೆಡ್ ಇರುತ್ತೆ. ಸೊ ನನಗೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅಂತ ಇದೇ ಮಾಡಿಕೊಂಡೆ ನಾನು. ಚೆನ್ನಾಗಾಯಿತು. ಅದನ್ನು ತಿಂದ್ಕೊಂಡೆ ಮತ್ತು ನಾನು ಆಫೀಸ್ ಕೆಲಸನ ಮಾಡಿಕೊಂಡೆ. ಸೊ ಮಾರ್ನಿಂಗಲ್ಲೇ ನಾವೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಮಾರ್ನಿಂಗೇ ಬೇಗ ಎದ್ದು ಮಾಡ್ಕೊಳ್ತೀನಿ. ಇಲ್ಲಾಂದರೆ ಈ ಥರ ಮಿಡಲ್ ಹೋಗಿ ಮತ್ತೆ ಎಲ್ಲ ಈ ಥರ ಮಾಡ್ಕೊಳ್ಬೇಕಾಗತ್ತೆ ವರ್ಕ್ ಫ್ರಮ್ ಹೋಮ್ ಇದ್ದರೆ. ಸೊ ಹಾಗಾಗಿ ಮತ್ತೆ ಏನು ಬೇಕೋ ಮಾಡಿಕೊಂಡೆ. ನಾನು ಆಫೀಸ್ ಕೆಲಸ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು ಸೋಫಾ ಮೇಲೆ ಮಲಗಿದ್ದು. ಮತ್ತು ಅವಳನ್ನ ನೋಡಿ ಸ್ವಲ್ಪ ಮಲಗಿಸ್ದೆ ನಾನು. ಆಲ್ರೆಡಿ ಮಲಗಿದ್ಲು ಅಂತ ಮತ್ತೆ ಅವಳಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಮತ್ತೆ ಬಂದು ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಆಟ ಆಡ್ಕೊಳ್ತಾ ಇದ್ದಾನೆ. ಅವ್ನಿಗೆ ನೋಡಿ ಮಲಗೋದೇ ಇಲ್ಲ. ಮತ್ತು ನನ್ನ ಹಸ್ಬೆಂಡು ಮ್ಯಾಂಗೋಸ್ ತಂದಿದ್ದರು, ತೊಗೊಂಡೆ. ನನಗೆ ಕೊಡ್ತಾ ಇದ್ದಾರೆ ಟೇಸ್ಟ್ ಮಾಡೋ ಅಂತ. ಓಕೆ, ಚೆನ್ನಾಗಿತ್ತು ಟೇಸ್ಟು.